ಜೀವನದಲ್ಲಿ ಒಂದ್ಸಲಾದ್ರೂ ನಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಬಂದಿರುತ್ತೆ. ನನಗೆ ದುಡ್ಡಿಲ್ಲ ಅಂದ್ರೆ ನಾನು ಬೆಲೆ ಇಲ್ಲದವನನಾ? ಪ್ರಪಂಚವೇ ಹಣದ ಮೇಲೆ ನಿಂತಿದೆಯಾ? ಜನ್ರು ಹಣ ಇರೋವರಿಗೆ ಮಾತ್ರ ಗೌರವ ಕೊಡ್ತಾರಾ? ಈ ಪ್ರಶ್ನೆಗಳು ಸಾಧಾರಣ ಪ್ರಶ್ನೆಗಳಲ್ಲ. ಇವು ನಮ್ಮ ಆತ್ಮಗೌರವಕ್ಕೆ ತಾಕುವ ಪ್ರಶ್ನೆಗಳು. ನಿಜ ಹೇಳ್ಬೇಕಂದ್ರೆ ಪ್ರಪಂಚದಲ್ಲಿ ಹಣಕ್ಕೆ ಮಹತ್ವ ಇದೆ. ಇದು ತಪ್ಪಲ್ಲ. ಆದ್ರೆ ಹಣವಿಲ್ಲ ಅಂದ್ರೆ ನೀವು ಶೂನ್ಯ ಅನ್ನೋದು ದೊಡ್ಡ ತಪ್ಪು. ಪ್ರಪಂಚ ಕೆಲವೊಮ್ಮೆ ನಮ್ಮನ್ನು ನಮ್ಮ ಹಣದಿಂದ ಅಳೆಯುತ್ತೆ. ಆದ್ರೆ ನಮ್ಮ ನಿಜವಾದ ಮೌಲ್ಯವನ್ನು ಅದು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಒಬ್ಬ ವ್ಯಕ್ತಿಗೆ ದುಡ್ಡಿದ್ರೆ ಜನರು ಅವನ ಮಾತು ಕೇಳ್ತಾರೆ, ಅವನ ಸುತ್ತಲೂ ಇರ್ತಾರೆ, ಅವನಿಗೆ ಗೌರವ ಕೊಡ್ತಾರೆ. ಆದ್ರೆ ಅದೇ ವ್ಯಕ್ತಿ ದುಡ್ಡಿಲ್ಲದೇ ಇದ್ರೆ ಕೆಲವರು ಅವನನ್ನು ಗಮನಿಸುವುದೇ ಇಲ್ಲ. ಇದು ನೋವು ಕೊಡೋ ಸತ್ಯ. ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದೇನೆಂದ್ರೆ ಜನರು ಯಾವಾಗ್ಲೂ ಸತ್ಯವನ್ನು ನೋಡೋದಿಲ್ಲ. ಅವರು ಕಾಣೋದು ಹೊರಗಿನ ಮಟ್ಟ ಮಾತ್ರ. ನೀವು ದುಡ್ಡಿಲ್ಲದೇ ಇದ್ದಾಗ ಜನರು ನಿಮ್ಮನ್ನ ತಗ್ಗಾಗಿ ನೋಡಬಹುದು. ಆದ್ರೆ ಅದು ನಿಮ್ಮ ಮೌಲ್ಯ ಕಡಿಮೆ ಅಂದ್ರೆ ಅಲ್ಲ. ಅದು ಅವರ ದೃಷ್ಟಿ ಸಣ್ಣದಾಗಿದೆ ಅಂದ್ರೆ ಅರ್ಥ. ಒಂದು ಹಿರೆ ಮಣ್ಣಿನೊಳಗಿದ್ರೆ ಅದು ಮಣ್ಣಿನಂತೆ ಕಾಣುತ್ತೆ. ಆದ್ರೆ ಅದರಿಂದ ಅದು ಹಿರೆ ಅಲ್ಲ ಅಂತ ಆಗೋದಿಲ್ಲ. ಹಣವಿಲ್ಲದೆ ಹುಟ್ಟೋದು ನಮ್ಮ ತಪ್ಪಲ್ಲ. ಆದ್ರೆ ಹಣವಿಲ್ಲದೆ ಸಾಯೋದು ನಮ್ಮ ನಿರ್ಧಾರ. ಈ ಮಾತು ಕಠಿಣವಾಗಿರಬಹುದು. ಆದ್ರೆ ಇದರಲ್ಲಿ ಸತ್ಯ ಇದೆ. ಪ್ರಪಂಚ ನಿಮ್ಮನ್ನು ಗೌರವಿಸಬೇಕಂದ್ರೆ ನೀವು ನಿಮ್ಮ ಮೌಲ್ಯವನ್ನು ತೋರಿಸಬೇಕು. ಅದು ಹಣದಿಂದ ಮಾತ್ರ ಅಲ್ಲ, ನಿಮ್ಮ ಕೆಲಸದಿಂದ, ನಿಮ್ಮ ಕೌಶಲದಿಂದ, ನಿಮ್ಮ ಧೈರ್ಯದಿಂದ. ಬಹಳ ಜನರು ಜೀವನದಲ್ಲಿ ಸೋಲ್ತಾರೆ, ಏಕೆಂದ್ರೆ ಅವರು ತಮ್ಮನ್ನು ತಮ್ಮೇ ಕಡಿಮೆ ಅಂದುಕೊಳ್ತಾರೆ. ನನ್ನ ಬಳಿ ಏನೂ ಇಲ್ಲ ಅಂತ ಭಾವಿಸ್ತಾರೆ. ಆದ್ರೆ ನಿಜವಾಗಿ ನೋಡಿದ್ರೆ ಅವರ ಬಳಿ ಬಹಳಷ್ಟಿದೆ. ಸಮಯ, ಶಕ್ತಿ, ಯೋಚನೆ, ಕನಸು. ಇವುಗಳೇ ದೊಡ್ಡ ಸಂಪತ್ತು. ಹಣವೂ ಇವುಗಳ ಫಲ ಮಾತ್ರ. ಒಬ್ಬ ಬಡ ಹುಡುಗ ತನ್ನ ಪರಿಸ್ಥಿತಿಯನ್ನು ನೋಡಿ ಕುಳಿತುಕೊಂಡ್ರೆ ಅವನು ಯಾವಾಗ್ಲೂ ಅದೇ ಮಟ್ಟದಲ್ಲಿರ್ತಾನೆ. ಆದ್ರೆ ಅದೇ ಹುಡುಗ ತನ್ನ ಪರಿಸ್ಥಿತಿಯನ್ನು ಸವಾಲಾಗಿ ತೆಗೆದುಕೊಂಡ್ರೆ ಅವನು ಜೀವನವನ್ನು ಬದಲಾಯಿಸಬಹುದು. ಪ್ರಪಂಚದಲ್ಲಿ ಎಲ್ಲಾ ದೊಡ್ಡ ಯಶಸ್ಸಿನ ಕಥೆಗಳು ಹೀಗೆ ಶುರುವಾಗಿವೆ. ಆರಂಭದಲ್ಲಿ ಯಾರಿಗೂ ಅವರ ಮೇಲೆ ನಂಬಿಕೆ ಇರಲಿಲ್ಲ. ಆದರೆ ಅವರು ತಮ್ಮ ಮೇಲೆ ನಂಬಿಕೆ ಇಟ್ಟಿದ್ರು. ಜನರು ಹಣವನ್ನು ಯಾಕೆ ಇಷ್ಟಪಡ್ತಾರೆ ಅಂದ್ರೆ ಅದು ಅವರಿಗೆ ಭದ್ರತೆ ಕೊಡುತ್ತದೆ. ಹಣ ಇದ್ರೆ ಜೀವನ ಸುಲಭ ಆಗುತ್ತದೆ, ಸಮಸ್ಯೆಗಳು ಕಡಿಮೆ ಆಗುತ್ತವೆ, ಜನರು ನಿಮ್ಮ ಜೊತೆ ಚೆನ್ನಾಗಿ ವರ್ತಿಸ್ತಾರೆ. ಆದ್ರೆ ಇದರಿಂದ ಒಂದು ತಪ್ಪು ಭ್ರಮೆ ಹುಟ್ಟುತ್ತದೆ. ಹಣ ಇದ್ರೆ ಮಾತ್ರ ಜೀವನಕ್ಕೆ ಬೆಲೆ ಇದೆ ಅಂತ. ಇದು ಸತ್ಯ ಅಲ್ಲ. ನಿಜವಾದ ಬೆಲೆ ನಿಮ್ಮ ಒಳಗಿನ ಗುಣಗಳಲ್ಲಿದೆ. ನೀವು ಎಷ್ಟು ಪ್ರಾಮಾಣಿಕ, ನೀವು ಎಷ್ಟು ಪರಿಶ್ರಮಿ, ನೀವು ಎಷ್ಟು ಸಹಾಯ ಮಾಡುವವರು, ಇವುಗಳೇ ನಿಮ್ಮ ನಿಜವಾದ ಪರಿಚಯ. ಹಣವು ಇದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನೀವು ಗಮನಿಸಿದ್ರೆ ಕೆಲವರು ತುಂಬಾ ಶ್ರೀಮಂತರಾಗಿದ್ದರೂ ಅವರ ಜೀವನದಲ್ಲಿ ಶಾಂತಿ ಇರೋದಿಲ್ಲ. ಅವರಿಗೆ ನಿಜವಾದ ಸ್ನೇಹಿತರಿಲ್ಲ. ಏಕೆಂದ್ರೆ ಅವರು ಗಳಿಸಿದ್ದು ಹಣ, ಆದ್ರೆ ಕಳೆದುಕೊಂಡದ್ದು ಮನುಷ್ಯತ್ವ. ಮತ್ತೊಂದೆಡೆ ಕೆಲವರು ಬಡವರಾಗಿದ್ದರೂ ಅವರು ಸಂತೋಷವಾಗಿರ್ತಾರೆ. ಅವರಿಗೆ ನಿಜವಾದ ಸಂಬಂಧಗಳಿರುತ್ತವೆ. ಹಾಗಾದ್ರೆ ನಾವು ಯಾವ ದಾರಿಯನ್ನು ಆರಿಸಬೇಕು? ಹಣದ ಹಿಂದೆ ಓಡುವ ದಾರಿಯ ಅಥವಾ ಮೌಲ್ಯವನ್ನು ನಿರ್ಮಿಸುವ ದಾರಿಯ? ಸರಿಯಾದ ಉತ್ತರ ಮೌಲ್ಯವನ್ನು ನಿರ್ಮಿಸುವುದು. ನೀವು ನಿಮ್ಮನ್ನು ಉತ್ತಮ ವ್ಯಕ್ತಿಯಾಗಿಸಿಕೊಂಡ್ರೆ, ನಿಮ್ಮ ಕೌಶಲವನ್ನು ಹೆಚ್ಚಿಸಿಕೊಂಡ್ರೆ, ನಿಮ್ಮ ಕೆಲಸದಲ್ಲಿ ನಿಷ್ಠೆ ಇಟ್ರೆ ಹಣ ನಿಮ್ಮ ಹಿಂದೆ ಬರುತ್ತದೆ. ಜೀವನದಲ್ಲಿ ಒಂದು ಸತ್ಯ ಇದೆ. ಪ್ರಪಂಚ ನಿಮ್ಮ ಸ್ಥಿತಿಯನ್ನು ನೋಡುತ್ತದೆ, ಆದರೆ ದೇವರು ನಿಮ್ಮ ಪ್ರಯತ್ನವನ್ನು ನೋಡುತ್ತಾನೆ. ನೀವು ನಿಮ್ಮ ಪ್ರಯತ್ನವನ್ನು ನಿಲ್ಲಿಸದೇ ಇದ್ರೆ ಒಂದು ದಿನ ನಿಮ್ಮ ಸ್ಥಿತಿ ಬದಲಾಗುತ್ತದೆ. ಆ ದಿನ ಇದೇ ಪ್ರಪಂಚ ನಿಮ್ಮನ್ನು ಗೌರವಿಸುತ್ತದೆ. ನೀವು ಇಂದು ಅನುಭವಿಸುತ್ತಿರುವ ಅವಮಾನ ನಾಳೆ ನಿಮ್ಮ ಶಕ್ತಿಯಾಗಬಹುದು. ನೀವು ಇಂದು ಎದುರಿಸುತ್ತಿರುವ ಕಷ್ಟ ನಾಳೆ ನಿಮ್ಮ ಯಶಸ್ಸಿನ ಕಥೆ ಆಗಬಹುದು. ಆದ್ದರಿಂದ ಈಗ ನೀವು ಎಷ್ಟು ಕಷ್ಟದಲ್ಲಿದ್ದರೂ ನಿಲ್ಲಬೇಡಿ. ನಿಮ್ಮನ್ನು ಯಾರಾದರೂ ತಗ್ಗಾಗಿ ನೋಡಿದ್ರೆ ಕೋಪಪಡಬೇಡಿ. ಅದನ್ನು ಪ್ರೇರಣೆಯಾಗಿಸಿ. ಒಂದು ದಿನ ನಾನು ನನಗೆ ತೋರಿಸುತ್ತೀನಿ ಅನ್ನೋ ಮನಸ್ಸು ಇಟ್ಟುಕೊಳ್ಳಿ. ನಿಮ್ಮ ಬೆಳವಣಿಗೆಗೆ ಫೋಕಸ್ ಮಾಡಿ. ಒಂದು ದಿನ ಬರುತ್ತದೆ, ನೀವು ದುಡ್ಡಿಲ್ಲದವನಲ್ಲ, ನೀವು ಮೌಲ್ಯ ಹೊಂದಿದವನೂ ಆಗಿರುತ್ತೀರಿ. ಆ ದಿನ ಜನರು ನಿಮ್ಮನ್ನು ಹಣದಿಂದ ಅಲ್ಲ, ನಿಮ್ಮ ಸಾಧನೆಯಿಂದ ಅಳೆಯುತ್ತಾರೆ. ಕೊನೆಯಲ್ಲಿ ಈ ಪ್ರಶ್ನೆಗೆ ಉತ್ತರ ತುಂಬ ಸರಳ. ದುಡ್ಡಿಲ್ಲದವನಿಗೆ ಪ್ರಪಂಚದಲ್ಲಿ ಬೆಲೆ ಇಲ್ಲವೇ? ಇಲ್ಲ, ಬೆಲೆ ಇದೆ. ಆದ್ರೆ ಆ ಬೆಲೆಯನ್ನು ತೋರಿಸಲು ಸಮಯ ಬೇಕು, ಪರಿಶ್ರಮ ಬೇಕು, ನಂಬಿಕೆ ಬೇಕು. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ರೆ, ನಿಮ್ಮ ಮೌಲ್ಯವನ್ನು ನಿರ್ಮಿಸಿದ್ರೆ, ಒಂದು ದಿನ ಪ್ರಪಂಚ ನಿಮ್ಮನ್ನು ನಿರ್ಲಕ್ಷ್ಯ ಮಾಡುವುದನ್ನು ಬಿಟ್ಟು ಗೌರವಿಸುವುದನ್ನು ಆರಂಭಿಸುತ್ತದೆ. ಆ ದಿನ ನೀವು ಅರಿತುಕೊಳ್ಳುತ್ತೀರಿ, ಬೆಲೆ ಹಣದಲ್ಲಲ್ಲ, ಬೆಲೆ ನಮ್ಮೊಳಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಮೋಟಿವೇಶನಲ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.